ಹಲೋ, ಹಾಯ್, ನಮಸ್ಕಾರ, ನಮಸ್ತೆ ಎಲ್ರಿಗೂ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆ್ಯಂಡ್ ನನಗೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳಿ ಒಂದು ವಾರದಿಂದ ಯೋಚನೆ ಮಾಡಿ, ಒಂದು ವಾರ ಎಲ್ಲರಿ ಜಾಸ್ತಿ ಆಯ್ತು ಅನಿಸುತ್ತೆ. ಸೊ ಇವತ್ತು ನಾನು ಮತ್ತೆ ಐತಲ್ಲೂ ಮಸಾಲೆ ದೋಸೆ ತಿನ್ನೋಣ ಅಂತೇಳಿ ನನ್ನ ಫೇವ್ರೆಟ್ ಸಾಗರ್ ರೆಸ್ಟೋರೆಂಟಿಗೆ ಬಂದೀವಿ. ಅವಳಿಗೆ ಇಂಡಿಯನ್ ಬ್ರೇಕ್ಫಾಸ್ಟಲ್ಲಿ ಇದಷ್ಟು ಇಷ್ಟ. ಸೊ ನಾವು ಸಾಗರ್ ರೆಸ್ಟೋರೆಂಟ್ ಬಂದಿದ್ವಿ. ಮಸಾಲೆ ದೋಸೆ ಟು ಬಿ ವೆರಿ ಜೆನ್ಯೂನ್, ಯು ಗೆಟ್ ದ ಬೆಸ್ಟ್ ಮಸಾಲೆ ದೋಸೆ ಇನ್ ಕಂಪ್ಲೀಟ್ ರಿಯಾದ್ ಇಲ್ಲಿ ಅಷ್ಟೇ, ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ನಾನು ಗೋಲಿ ಬಜ್ಜಿನೂ ಆರ್ಡರ್ ಮಾಡಿದ್ದೀನಿ. ಗೋಲಿ ಬಜ್ಜಿ ಬೇರೆ ಎಲ್ಲೂ ಸಿಗಲ್ಲ ರೀ, ಓಕೆ. ಇದು ಬಂದು ಸಾಗರ್ ರೆಸ್ಟೋರೆಂಟ್ ಸ್ಪೆಷಲ್ ಮಸಾಲೆ ದೋಸೆ. ಮಸಾಲೆ ದೋಸೆ ಅದು ಜಸ್ಟ್ ಮಸಾಲೆ ದೋಸೆ ಇಲ್ಲ ರೀ, ಅದು ಎಮೋಷನ್. ಸೌತ್ ಇಂಡಿಯನ್ಸ್ ಗೊತ್ತಂತೆ ಮಸಾಲೆ ದೋಸೆ ಅಂದರೆ ಅದೆಷ್ಟು ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗಿಲ್ಲಿ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಎಲ್ಲದಕ್ಕಿಂತ ಸ್ಪೆಷಲ್ ಗೋಲಿ ಬಜ್ಜಿ. ರಿಯಾದಲ್ಲಿ ಗೋಲಿ ಬಜ್ಜಿ ಸಿಗುತ್ತಂದರೆ ನಂಬಕ್ಕಾಗುತ್ತಾ? ನಂಬಲೇಬೇಕು. ನನಗೆ ಗೋಲಿ ಬಜ್ಜಿ ಸಿಗುತ್ತೆ ಆ್ಯಂಡ್ ಅದು ಸೇಮ್ ಡಿಟ್ಟು ನಮ್ಮ ಟೇಸ್ಟ್ ಥರನೇ ಸೂಪರಾಗಿ ಸಕ್ಕದಾಗಿರುತ್ತೆ. ನನಗಂತೂ ಒಂಥರ ಇಂಡಿಯಾದಲ್ಲಿ ಕೂತ್ಕೊಂಡು ತಿನ್ನೋ ಥರ ಫೀಲ್. ಬನ್ನಿ ಟ್ರೈ ಮಾಡಿ, ಓಕೆ. ಸಾಗರ್ ರೆಸ್ಟೋರೆಂಟಲ್ಲಿ ಮಸಾಲೆ ದೋಸೆ, ಗೋಲಿ ಬಜ್ಜಿ ಇದು ಸ್ಪೆಷಲ್, ಎಲ್ಲ ಇದೆ. ಇದು ನನ್ನ ಸ್ಪೆಷಲ್. ಬಾಯ್.